ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಇದೆ. ಕಾಕಿ ಹೈ ಅಲರ್ಟ್ ಆಗಿದೆ. ಅಹಿತಕರ ಘಟನೆ ನಡಿಬಾರದು ಅಂತೇಳಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಸಾರ್ವಜನಿಕರು ಈ ಸುದ್ದಿಯನ್ನ ಅಷ್ಟೇ ಅಲ್ಲ, ನಾಳೆಯ ಬಗ್ಗೆ ಏನ್ ಮ್ಯಾಚ್ ಇದೆಯಲ್ಲ ಅದ್ರ ಬಗ್ಗೆ ಗಮನ ಹರಿಸಲೇಬೇಕು. ಕಾರಣ ಹೋದ್ಸಲ ಹೋಗಿದ್ರಲ್ಲ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಮನೇಲಿ ಸುಳ್ಳು ಹೇಳಿನೋ, ಕಾಲೇಜಿಗೆ ಹೋದವ್ರು ಬಂಕ್ ಮಾಡಿನೋ, ದಯವಿಟ್ಟು ಆ ತರ ಹೋಗೋದಕ್ಕೆ ಹೋಗ್ಬೇಡಿ. ಯಾರು ಟಿಕೆಟ್ ತೆಗೆದುಕೊಂಡಿದ್ದೀರೋ ಅವ್ರು ಮಾತ್ರ ಹೋಗಿ, ಅವ್ರಿಗೆ ಮಾತ್ರ ಪ್ರವೇಶ. ಮತ್ತೆ ಆ ರೀತಿ ಕಾಲ್ ತುಳಿತ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಸಾರ್ವಜನಿಕರಿಗೆ ಪೊಲೀಸ್ ಕಮಿಷನರ್ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಮ್ಯಾಚ್ ನೋಡೋದಕ್ಕೆ ಬರೋರು ಎಚ್ಚರ ವಹಿಸಬೇಕು. ಟಿಕೆಟ್ ಇದ್ದವ್ರು ಮಾತ್ರ ಸ್ಟೇಡಿಯಂ ಬಳಿ ಬರಬೇಕು. ವಿನಾಕಾರಣ ಬರೋದು, ಜಮಾವಣೆ ಆಗೋದು, ಇನ್ನೇನೋ ಕೆಟ್ಟ ಘಟನೆಗಳಾಗೋದು ಬೇಡ ಅಂತ. ಇನ್ನು ಸಂಚಾರ ವಿಸ್ತರಣೆ ಆಗಿದೆ. ಮೆಟ್ರೋ ಸಂಚಾರ ಎಂದಿನಂತೆ ವಾಹನಗಳಿಗೆ ಪ್ರತ್ಯೇಕವಾದಂತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಳೆದ ಮ್ಯಾಚ್ ವೇಳೆ ಹೊರಡಿಸಲಾದಂತ ಮಾರ್ಗಸೂಚಿ ಪಾಲನೆ ಮಾಡಬೇಕು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದನ್ನು ದಯವಿಟ್ಟು ಸ್ವಲ್ಪ ಕಿವಿ ನೆಟ್ಟಿಗೆ ಮಾಡ್ಕೊಂಡು ಕೇಳ್ಕೊಳ್ಳಿ. ಯಾರು ಹೋಗ್ಬೇಕು, ಹೋಗಬಾರ್ದು, ಏನ್ ರೂಲ್ಸ್ಗಳಿದೆ, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಎಂಟ್ರಿ ಎಕ್ಸಿಟ್, ಇದೆಲ್ಲವನ್ನು ಕೇಳ್ಕೊಂಡು ನೋಡ್ಕೊಂಡು ಹೋಗಿ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತ. ಹಿಂದೆ ಸೆಲೆಬ್ರೇಷನ್ ಸಂದರ್ಭದಲ್ಲಿ 11 ಸಾವಾಗಿತ್ತು. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಸುಮ್ಮನೆ ಹೋಗಿ ಜಮಾವಣೆ ಮಾಡೋದಲ್ಲ. ಅಲ್ಲಿ ಎಷ್ಟು ಸೀಟ್ ಇದೆಯೋ ಅಷ್ಟೇ ಟಿಕೆಟ್ ಕೊಟ್ಟಿದ್ದಾರೆ, ಅಷ್ಟೇ ಜನ ಹೋಗಿ ನೋಡಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಮನೆಯತ್ತ ಹೋಗಿ. ಇದ್ರ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ಈ ಹಿಂದೆ ಆದಂತ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಕಮಿಷನರ್ ಸಮೇತ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮ್ಯಾಚ್ಗಳು ಯಾವಾಗ ನಡೆಯುತ್ತೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಮತ್ತೆ ಎಂಟ್ರಿ ಎಕ್ಸಿಟ್ ಆಸನಗಳ ವ್ಯವಸ್ಥೆ ಇರ್ಬೋದು, ಮತ್ತೆ ಅದರಲ್ಲಿ ವಿಶೇಷವಾಗಿ ಈ ಶಾಸಕರು ಬರ್ತಾರೆ ಅಂತ ಹೇಳಿದ್ದಕ್ಕೆ ಅವರಿಗೆ ಎಷ್ಟು ಟಿಕೆಟು, ಈಗ ಜನಸಾಮಾನ್ಯರು ಬರ್ತಾರೆ ಅಂದರೆ ಅವ್ರಿಗೆ ಎಂಟ್ರಿ ಎಕ್ಸಿಟ್ ಎಲ್ಲಿ, ಅದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಹರಿಸಿದ್ದಾರೆ. ಹಾಗಾಗಿ ನೀವು ಯಾರ್ಯಾರು ಟಿಕೆಟನ್ನು ತೆಗೆದುಕೊಂಡಿದ್ದೀರೋ ಅವ್ರು ಮಾತ್ರ ಹೋಗಿ, ಎಲ್ಲಿ ಎಂಟ್ರಿ ಇದೆಯೋ ಅಲ್ಲೇ ಹೋಗಿ. ಎಂಟ್ರಿ ಆಗೋ ಜಾಗದಲ್ಲಿ ಎಕ್ಸಿಟ್ಟು, ಎಕ್ಸಿಟ್ ಜಾಗದಲ್ಲಿ ಎಂಟ್ರಿ, ಇದರಿಂದಾನೇ ಕಾಲ್ ತುಳಿತ ಆಗಿತ್ತು. ಕಾಂಪೌಂಡ್ ಹಾರೋದು, ಗೇಟ್ ಹಾರೋದು, ಎಲ್ಲೆಲ್ಲೋ ಹೋಗೋದು, ನಿಂತ್ಕೊಳ್ಳೋದು, ಮ್ಯಾಚ್ ನೋಡೋದಂತ ಬರದಲ್ಲಿ ಏನೋನೋ ಕೆಟ್ಟ ಘಟನೆಗಳಾಗೋದು. 11 ಸಾವಾಗಿತ್ತಲ್ಲ, ದಯವಿಟ್ಟು ಅದು ನೆನಪಿರಲಿ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಗೈಡ್ ಲೈನ್ಸ್ ಇದೆ. ಅದನ್ನು ಗಮನಿಸ್ಕೊಂಡು ಹೋಗಿ ಅಂತ. ಅನೇಕರು ಮನೆಯಲ್ಲಿ ಹೇಳದೇ ಬಂದಿರ್ತೀರಿ. ಟಿಕೆಟ್ ಇದ್ದು ಹೋದರೆ ಓಕೆ, ಟಿಕೆಟ್ ಇಲ್ಲದೆ ಸುಮ್ಮನೆ ಹೋಗಿರ್ತೀರಿ. ಏನೋ ಅಕಸ್ಮಾತ್ ಕೆಟ್ಟ ಘಟನೆ ಆಯಿತು ಅಂದರೆ ಯಾರು ಹೊಣೆ? ಹಾಗಾಗಿ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ, ಮತ್ತೊಂದು ಕಡೆ ಗೃಹ ಇಲಾಖೆ ಎಚ್ಚೆತ್ಕೊಂಡಿದೆ. ಹೀಗಾಗಿಯೇ ಪೊಲೀಸರು ಕೂಡ ಪರಿಶೀಲನೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿರೋ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಟಿಕೆಟ್ ವ್ಯವಸ್ಥೆ, ಕೌಂಟರ್, ಮತ್ತು ಎಕ್ಸಿಟ್ಟು, ಎಂಟ್ರಿ, ಇದೆಲ್ಲದ್ರ ಬಗ್ಗೆ ನೀವು ಗಮನ ಹರಿಸಬೇಕು.